ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸೆಟ್ 2018 ಜಿ ಕೆ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ಜಿ ಕೆ ಕ್ವೆಶ್ಚನ್ ಪೇಪರಲ್ಲಿ ಟೋಟಲ್ 50 ಕ್ವೆಶ್ಚನ್ಸ್ ಇರುತ್ತೆ ಆ್ಯಂಡ್ ಈಚ್ ಕ್ವೆಶ್ಚನ್ ವಿಲ್ ಕ್ಯಾರಿ 2 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಇದು ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯೆಂಟ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಆನ್ಸರ್ ಮಾಡ್ಬೋದು. ದ ಫಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಇನ್ ದ ಪ್ರೆಸೆಂಟ್ ಡೇಸ್? There are 4 options are given below. Option A, self-study. Option B, blended learning. Option C, face-to-face learning. Option D, e-learning. The right answer for this question is option B, blended learning. ಇದು ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಆಗಿರುತ್ತೆ ಅಟ್ ಪ್ರೆಸೆಂಟ್ ಡೇಸಲ್ಲಿ. ಇದು ಏನನ್ನು ಒಳಗೊಂಡಿರುತ್ತೆ ಅಂದರೆ ಬೋತ್ ಇ ಲರ್ನಿಂಗ್ ಮತ್ತು ಫೇಸ್ ಟು ಫೇಸ್ ಲರ್ನಿಂಗನ್ನು ಒಳಗೊಂಡಿರುತ್ತೆ. ಸೊ ಇದು ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಆಗಿರುತ್ತೆ. Then the next question is, which one of the following is the aim of value education? ವ್ಯಾಲ್ಯೂ ಎಜುಕೇಷನನ್ನು ಕೊಡುವಂಥ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಟು ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್. ಆಪ್ಷನ್ ಬಿ, ಟು ಇನ್ಕಲ್ಕೇಟ್ ಸೋಷಿಯಲ್ ವ್ಯಾಲ್ಯೂಸ್. ಆಪ್ಷನ್ ಸಿ, ಟು ಇನ್ಕಲ್ಕೇಟ್ ಪೊಲಿಟಿಕಲ್ ವ್ಯಾಲ್ಯೂ. ಆಪ್ಷನ್ ಡಿ, ಟು ಇನ್ಕಲ್ಕೇಟ್ ಎಕನಾಮಿಕ್ ವ್ಯಾಲ್ಯೂ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಎ, ಟು ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್. ವ್ಯಾಲ್ಯೂ ಎಜುಕೇಷನ್ ಏಮ್ ಏನಂದರೆ ಮಾರಲ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡುವಂಥದ್ದಾಗಿರುತ್ತೆ. ಇದರಲ್ಲಿ ಮಾರಲ್ ವ್ಯಾಲ್ಯೂ ಅಂದರೆ ನೈತಿಕ ಮೌಲ್ಯಗಳಾಗಿರುತ್ತೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಲೆಕ್ಚರ್ ಮೆಥಡ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದ ಫಾಲೋಯಿಂಗ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ಕಿಲ್ಸ್. ಅಂದರೆ ಲೆಕ್ಚರ್ ಮೆಥಡ್ ಯಾವ ಲರ್ನಿಂಗಲ್ಲಿ ಕಡಿಮೆ ಎಫೆಕ್ಟಿವ್ ಆಗಿದೆ ಅಂತ ಕೇಳಿದ್ದಾರೆ. ಲೆಕ್ಚರ್ ಮೆಥಡ್ ಅನ್ನೋದು ನಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಲೀಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಸ್ಕಿಲ್ ಅನ್ನೋದು ವೇರಿಯಸ್ ಟ್ರೈನಿಂಗಿಂದ ಆಗಿರ್ಬೋದು, ವೇರಿಯಸ್ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡೋದ್ರಿಂದ ನಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಓನ್ಲಿ ಲೆಕ್ಚರ್ ಮೆಥಡಿಂದ ನಮ್ಮ ಸ್ಕಿಲ್ ಇಂಪ್ರೂವ್ ಆಗೋದಿಲ್ಲ. ಸೊ ಲೆಕ್ಚರ್ ಮೆಥಡ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ಸ್ಕಿಲ್. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಬೈ ಎ ಟೀಚರ್ ಟು ಟೀಚ್ ಇನ್ಕ್ಲೂಡ್? ಆಪ್ಷನ್ 1, ಲೆಕ್ಚರ್. ಆಪ್ಷನ್ 2, ಇಂಟರಾಕ್ಟಿವ್ ಲೆಕ್ಚರ್. ಆಪ್ಷನ್ 3, ಗ್ರೂಪ್ ವರ್ಕ್. ಆಪ್ಷನ್ 4, ಸೆಲ್ಫ್ ಸ್ಟಡಿ. ಈ ಕ್ವೆಶ್ಚನಲ್ಲಿ ಟೀಚರ್ ಟೀಚ್ ಮಾಡೋದಕ್ಕೆ ಯಾವ ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇದು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ ಲೆಕ್ಚರ್ನ ಒಳಗೊಂಡಿರುತ್ತೆ. ಟೀಚರ್ ಲೆಕ್ಚರನ್ನು ಕೊಡ್ತಾರೆ. ನೆಕ್ಸ್ಟ್ ಇಂಟರಾಕ್ಟಿವ್ ಲೆಕ್ಚರ್ ಅಂದರೆ ಸ್ಟೂಡೆಂಟ್ ಮತ್ತು ಟೀಚರ್ ಇಂಟರಾಕ್ಷನ್ ಇರುತ್ತೆ. ನೆಕ್ಸ್ಟ್ ಗ್ರೂಪ್ ವರ್ಕ್ ಇರುತ್ತೆ, ಬಟ್ ಸೆಲ್ಫ್ ಸ್ಟಡಿ ಇರೋದಿಲ್ಲ. ಸೆಲ್ಫ್ ಸ್ಟಡಿ ಅಂದರೆ ನಾವೇ ಸ್ವತಃ ಕಲಿಯುವಂಥದ್ದಾಗಿರುತ್ತೆ, ಅದು ಟೀಚರ್ನ ಒಳಗೊಂಡಿರೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೀಚಿಂಗ್ ಮೆಥಡ್? ಆಪ್ಷನ್ ಎ, ಬಸ್ ಗ್ರೂಪ್. ಆಪ್ಷನ್ ಬಿ, ಬ್ರೈನ್ ಸ್ಟಾರ್ಮಿಂಗ್. ಆಪ್ಷನ್ ಸಿ, ಗಾಸಿಪ್. ಆಪ್ಷನ್ ಡಿ, ರೋಲ್ ಪ್ಲೇಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗಾಸಿಪ್. ಗಾಸಿಪ್ ಈಸ್ ನಾಟ್ ಅ ಟೀಚಿಂಗ್ ಮೆಥಡ್. ಗಾಸಿಪ್ ಅಂದರೆ ಗಾಳಿ ಮಾತಾಗಿರ್ಬೋದು, ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ಆ ರೀತಿಯಾಗಿರುತ್ತೆ. ಅದು ಟೀಚಿಂಗಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಎ ರಿಸರ್ಚ್ ಹೈಪೋಥಿಸಿಸ್ ಈಸ್ ಅ? ಆಪ್ಷನ್ ಎ, ಥಿಯರಿ. ಆಪ್ಷನ್ ಬಿ, ಪ್ರಿನ್ಸಿಪಲ್. ಆಪ್ಷನ್ ಸಿ, ಟೆಂಟೇಟಿವ್ ಪ್ರಪೋಸಿಷನ್. Option D, postulate. The right answer is option C, tentative proposition. A research hypothesis is a tentative proposition. Then the next question is, what is encyclopedia edited content called as? Option A, primary source. Option B, infinite source. Option C, continuous source. Option D, secondary source. The right answer is option D, secondary source. ಎನ್ಸೈಕ್ಲೋಪೀಡಿಯಾ ಎಡಿಟೆಡ್ ಕಂಟೆಂಟ್ ಕಾಲ್ಡ್ ಆಸ್ ಸೆಕೆಂಡರಿ ಸೋರ್ಸ್. ಎನ್ಸೈಕ್ಲೋಪೀಡಿಯಾದಲ್ಲಿ ಕಲೆಕ್ಟ್ ಆಗಿರುವಂಥ ಕಂಟೆಂಟ್ಗಳು ಪ್ರೈಮರಿ ಸೋರ್ಸ್ ಮೇಲೆ ಬೇಸಿಸ್ ಆಗಿರುತ್ತೆ. ಸೊ ಇದು
ಪ್ರೈಮರಿ ಸೋರ್ಸ್ ಆಗಿರೋದಿಲ್ಲ, ಸೆಕೆಂಡರಿ ಸೋರ್ಸ್ ಆಗಿರುತ್ತೆ. ಪ್ರೈಮರಿ ಸೋರ್ಸ್ ಏನನ್ನು ಒಳಗೊಂಡಿರುತ್ತೆ ಅಂದರೆ ರಿಸರ್ಚನ್ನು ಒಳಗೊಂಡಿರುತ್ತೆ, ಅಬ್ಸರ್ವೇಷನ್ ಮತ್ತು ಇಂಟರ್ವ್ಯೂಗಳನ್ನು ಒಳಗೊಂಡಿರುತ್ತೆ. ಬುಕ್ಸ್, ಜರ್ನಲ್ಸ್, ಎನ್ಸೈಕ್ಲೋಪೀಡಿಯಾ ಅದೆಲ್ಲ ಸೆಕೆಂಡರಿ ಸೋರ್ಸಸ್ಸಲ್ಲಿ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. Then the next question is, which is the process not needed in experimental research? Option A, manipulation and replication. Option B, controlling. Option C, observation. Option D, absence of treatment group. The right answer is option D, absence of treatment group. ಇದರಲ್ಲಿ ಏನು ಕ್ವಶನ್ ಕೇಳ್ತಾರೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಯಾವ ಪ್ರೋಸೆಸ್ ನಾಟ್ ನೀಡೆಡ್ ಅಂತ ಕೇಳಿದ್ದಾರೆ, ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅದನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಆಪ್ಷನ್ಸ್ ಮೇಯ್ನಾಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾನಿಪುಲೇಷನ್ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಅಬ್ಸರ್ವೇಷನ್ ಇರ್ಬೋದು. Then the next question is, when two or more successive footnotes refers to the same work, which one of the following is used? ಇದರಲ್ಲಿ ಏನು ಕೊಟ್ಟಿದ್ದಾರೆ, 2 ಅಥವಾ 2ಕ್ಕಿಂತ ಹೆಚ್ಚು ಸಕ್ಸಸಿವ್ ಫುಟ್ನೋಟ್ಸ್ ಏನನ್ನು ರೆಫರ್ ಮಾಡುತ್ತೆ, ಸೇಮ್ ವರ್ಕ್ ಅಂತ ಕೊಟ್ಟರೆ ಅದು ಐ ಬಿಡ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಇಲ್ಲೇ @all ಅನ್ನೋದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆ್ಯಂಡ್ ಅದರ್ಸನ್ನು ಇಂಡಿಕೇಟ್ ಮಾಡುತ್ತೆ. Then the next question is, what is the research that aims at immediate application? ಇದರಲ್ಲಿ ಯಾವ ರಿಸರ್ಚ್ ಇಮಿಡಿಯೇಟ್ ಅಪ್ಲಿಕೇಶನ್ ಮೇಲೆ ಗಮನವನ್ನು ಹರಿಸುತ್ತೆ ಅಥವಾ ಗುರಿಯನ್ನು ಹೊಂದಿದೆ ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆ್ಯಕ್ಷನ್ ರಿಸರ್ಚ್. ಇಮಿಡಿಯೇಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ರೆ ಅದು ಆ್ಯಕ್ಷನ್ ರಿಸರ್ಚ್ ಆಗಿರುತ್ತೆ, ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದನ್ನ ಒಳಗೊಂಡಿರುತ್ತೆ. ದೆನ್ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, 11 to 15 ಕ್ವೆಶ್ಚನ್ಸ್. ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಂಗ್ಲೀಷ್ನಲ್ಲಿ ಸಹ ಕೊಟ್ಟಿದ್ದಾರೆ. Then the 16th question is, the first ever FM services were started in India on 4 options ಕೊಟ್ಟಿದ್ದಾರೆ. So the right answer is option A, July 23rd, 1977. The first ever FM service were started in India is on July 23rd, 1977. Then the next question is, ESD, NSD, DD, DCD has one thing in common. What is it? Option A, viewership. Option B, ownership. Option C, readership. Option D, leadership. The right answer is option B, ownership. Ownership is common in ESD, NSD, DD and DCD. The next question is, which is the agency of the central government that disseminates information regarding government policies and projects to the media in India? There are 4 options are given below. So the right answer for this question is option B, PTI. PTI stands for Press Trust of India. Then the next question is, employment news is published by the publisher of option A, Times of India. Option B, The Week. Option C, The Hindu. Option D, Yojana. So the right answer for this question is option D, Yojana. Employment news is published by the publisher of Yojana. Then the next question is, what is the AIDA marketing communication stands for? Here AIDA stands for 4 options are given below. So the right answer is option C, attention, interest, desire and action. AIDA stands for attention, interest, desire and action. Next ಇಲ್ಲಿ ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಬಿಕಾಸ್ ಅದಕ್ಕೆ ಹ್ಯೂಜ್ ಟೈಮ್ ರಿಕ್ವೈರ್ಮೆಂಟ್ ಇರೋದ್ರಿಂದ. Then the next question is, physical path along which data transmission occurs. Option A, encoder. Option B, decoder. Option C, channel. Option D, bandwidth. The right answer for this question is option D, bandwidth. Then the next question is, MIPS stands for. There are 4 options are given below.
So the right answer is option A, million instruction per second. Here MIPS stands for million instruction per second. Then the next question is, a set of standards to handle the voice and computer data in telephone networks, providing additional telephone capabilities without scrapping existing copper telephone lines is called. The right answer is option D, integrated service digital network. ಅಂದರೆ ಇದು ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡನ್ನು ಒಳಗೊಂಡಿರುತ್ತೆ. ಏನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂದರೆ ಟೆಲಿಫೋನ್ ವಾಯ್ಸ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಡಾಟಾ ಆಗಿರ್ಬೋದು, ನೆಟ್ವರ್ಕ್ಸ್ ಆಗಿರ್ಬೋದು. ನೆಕ್ಸ್ಟ್ ಇದು ಅಡಿಷ್ನಲ್ ಟೆಲಿಫೋನ್ ಕ್ಯಾಪಬಿಲಿಟೀಸನ್ನು ಒದಗಿಸುತ್ತೆ ವಿತೌಟ್ ಸ್ಕ್ರ್ಯಾಪಿಂಗ್ ಕಾಪರ್ ಟೆಲಿಫೋನ್ ಲೈನ್ಸ್. ಅದನ್ನ ಏನಂತ ಕರಿತೀವಿ ಅಂದರೆ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್ ಅಂತ ಕರಿತೀವಿ. ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ವಿತ್ ಲಿಂಕ್ಸ್ ಟೂ ಪಾರ್ಟ್ಸ್ ಆಫ್ ದ ಸೇಮ್ ಲ್ಯಾನ್ ಆರ್ ಟೂ ಕಾಂಪಿಟೇಬಲ್ ಲ್ಯಾನ್ಸ್ ಬೈ ಡೈರೆಕ್ಟಿಂಗ್ ಮೆಸೇಜಸ್ ಟು ದ ಕರೆಕ್ಟ್ ನೋಡ್ ಈಸ್ ಕಾಲ್ಡ್. ಆಪ್ಷನ್ ಎ ಎಂಬೆಡೆಡ್ ಸಿಸ್ಟಮ್, ಆಪ್ಷನ್ ಬಿ ರೂಟರ್, ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್. ಇದು ಏನನ್ನು ಒಳಗೊಂಡಿರುತ್ತೆ ಅಂದರೆ ಒಂದು ಕಾಂಬಿನೇಷನ್ ಆಗಿರುತ್ತೆ ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ದು. ಇದೇನನ್ನು ಲಿಂಕ್ ಮಾಡುತ್ತೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ದು ಟೂ ಪಾರ್ಟ್ಸನ್ನು ಲಿಂಕ್ ಮಾಡುತ್ತೆ. ಇದರಲ್ಲಿ ಲ್ಯಾನ್ ಏನು ಮಾಡುತ್ತೆ ಅಂದರೆ ಮೆಸೇಜಸ್ನ ಡೈರೆಕ್ಟ್ ಮಾಡುತ್ತೆ ಟು ದ ಕರೆಕ್ಟ್ ನೋಡ್. ಅದನ್ನ ಏನಂತ ಕರೀತಾರೆ ಅಂದರೆ ರೂಟರ್ ಅಂತ ಕರೀತಾರೆ. Then the next question is, dash is the process of searching bugs in a software. Option A, complying. Option B, testing. Option C, execution. Option D, debugging. Then the correct answer is option D, debugging. Debugging is a process of searching bugs in a software. Then the next question is, the Project Tiger was launched in the year. Option A, 1983, option B 1993, option C 1973, option D 2000. So the right answer for this question is option C 1973. Project Tiger was launched in the year 1973. Then the next question is as follows. Fly ash means, ಅಂದರೆ ಹಾರುವ ಬೂದಿ ಅಂದರೆ ಏನು ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆ್ಯಶ್ ದಟ್ ಈಸ್ ಜನರೇಟೆಡ್ ಇನ್ ಇಂಡಸ್ಟ್ರೀಸ್. Fly ash means ash that is generated in the industries. Then the next question is, care and share policy of the forest applies to. Option A, tribal people. Option B, forest communities. Option C, villagers. Option D, JFMCs. The right answer is option D. JFMC stands for Joint Forest Management Committees. Care and share policy of the forest applies to Joint Forest Management Committees. Then the next question is as follows. This ecosystem constitutes a systematic link between terrestrial and marine ecosystem. 4 options ಕೊಟ್ಟಿದ್ದಾರೆ. ಆಪ್ಷನ್ ಎ ಮ್ಯಾಂಗೋ ಫಾರೆಸ್ಟ್, ಆಪ್ಷನ್ ಬಿ ಮ್ಯಾಂಗ್ರೋವ್ ಫಾರೆಸ್ಟ್, ಆಪ್ಷನ್ ಸಿ ಎವರ್ಗ್ರೀನ್ ಫಾರೆಸ್ಟ್, ಆಪ್ಷನ್ ಡಿ ರೈನ್ ಫಾರೆಸ್ಟ್. The right answer is option B, mangrove forest. Mangrove forest constitutes a systematic link between terrestrial and marine ecosystems. Then the next question is, Kyoto Protocol is related to. Option A, ozone depletion. Option B, hazardous waste. Option C, climate change. Option D, nuclear energy. The right answer for this question is option C, climate change. Here ozone depletion is related to Montreal Protocol. Hazardous waste is related to Basel Convention. Then the next question is, the first virtual university of India came up in. ಇದರಲ್ಲಿ ಏನು ಕೊಟ್ಟಿದ್ದಾರೆ, ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. So the right answer for this question is option D, Tamil Nadu. The first virtual university of India came up in Tamil Nadu. Then the next question is, who inaugurated the 103rd Indian Science Congress at Mysore? Option A, Pranab Mukherjee. Option B, Hamid Ansari. Option C, Narendra Modi. Option D, Mrs. Smriti Irani. The right answer for this question is option C, Narendra Modi.
Narendra Modi inaugurated the 103rd Indian Science Congress at Mysore. Then the next question is, which is a nodal agency for granting equivalence to degrees awarded by foreign university? Option A, UGC. Option B, Niti Aayog. Option C, ICSSR. Option D, AIU. The right answer is option D, AIU. And it is a nodal agency for granting equivalence to degrees awarded by foreign university. Here AIU stands for Indian Universities. Then moving to the next question. The next question is as follows. Vidya Lakshmi is a web portal launched by the government for the benefit of students seeking. Option A, higher education. Option B, teacher education. Option C, educational loans. Option D, ಸ್ಕಾಲರ್ಶಿಪ್ಸ್. ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಪಡೆದುಕೊಳ್ತಿರುವಂತಹ ಯಾವ ಬೆನಿಫಿಟ್ಟಿಗೋಸ್ಕರ ಗವರ್ನಮೆಂಟ್ ವಿದ್ಯಾಲಕ್ಷ್ಮಿ ಅನ್ನೋ ವೆಬ್ ಪೋರ್ಟಲನ್ನು ಲಾಂಚ್ ಮಾಡಿದೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಜುಕೇಷನಲ್ ಲೋನ್ಸ್. ವಿದ್ಯಾಲಕ್ಷ್ಮಿ ಅನ್ನೋ ವೆಬ್ ಪೋರ್ಟಲ್ ಎಜುಕೇಷನಲ್ ಲೋನನ್ನು ಪಡ್ಕೊಳ್ಳುವಂಥ ಬೆನಿಫಿಟನ್ನು ನೀಡುತ್ತೆ ಸ್ಟೂಡೆಂಟ್ಸ್ಗೆ. Then the next question is, which of the following university has adopted the Meta University concepts? Option A, Assam University. Option B, Pondicherry University. Option C, Delhi University. Option D, Hyderabad University. The right answer for this question is option C, Delhi University. Delhi University adopted the Meta University concept. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.